ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ತೋರಿಸಿರೋಂಥ ರೆಸಿಪಿ ಬಂದು ಶಾವಿಗೆ ಪಾಯಸ ಮತ್ತು ಬೆಳ್ಳುಳ್ಳಿ ರೈಸನ್ನು ಮಾಡೋದನ್ನು ತೋರಿಸಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಶಾವಿಗೆ ತೊಗೊಂಡ್ಬಿಟ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಗೋಡಂಬಿನೆಲ್ಲ ಬಿಡಿಸಿ ಪುಡಿ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಏಲಕ್ಕಿ ಈ ಥರ ಎಲ್ಲ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಎಲ್ಲ ಇಟ್ಟಿದ್ನಲ್ಲ, ಸೊ ಅದನ್ನು ನಾನು ಹುರ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಇದಕ್ಕೆ ಅದೇ ಪ್ಯಾನ್ಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಲಿನ ಪಾಯಸ ಹಾಕಿರೋದ್ರಿಂದ ನಾನು ಬರೀ ಹಾಲನ್ನೇ ಹಾಕ್ಕೊಂಡಿದ್ದೀನಿ. ಅದು ಏಲಕ್ಕಿ ಪುಡಿ ಮಾಡಿದ್ನಲ್ಲ, ಅದೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಕುದಿಯೋ ಅಷ್ಟರೊಳಗೆ ಈ ಕಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊತಾ ಇದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೆಳ್ಳುಳ್ಳಿನ ಈ ಥರ ಸುಲಿದು ಅದನ್ನು ಸ್ವಲ್ಪ ಅರ್ಧಂಬರ್ಧ ಜಜ್ಜಿಟ್ಕೊಂಡಿದ್ದೀನಿ. ಅದು ಜಜ್ಜಿಟ್ಕೊಂಡಾದಮೇಲೆ ಮತ್ತು ಈ ಕಡೆ ಬೆಲ್ಲದ ಸಿರಪ್ ಮಾಡ್ಕೊಳ್ಳೋಣ ಅಂತೇಳಿ ಬೆಲ್ಲದ ಸಿರಪ್ ಮಾಡ್ತಾಯಿದ್ದೀನಿ. ನಾನು ಬೆಲ್ಲದ ಪಾಯಸ ಮಾಡ್ತಿರೋದು. ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಈ ಥರ ಸಿರಪ್ ಮಾಡಿ ಅದನ್ನು ಸೋಸ್ಕೋತೀನಿ. ಈಗ ಶಾವಿಗೆ ಎಲ್ಲ ಕುದೀತಾ ಇತ್ತಲ್ವ, ಸೊ ಅದಕ್ಕೆ ನಾನು ಶಾವಿಗೆನ ಹಾಕಿದೆ ಮತ್ತು ಗೋಡಂಬಿ, ದ್ರಾಕ್ಷಿನೂ ಕೂಡ ಹಾಕಿದೆ. ವೆನಿಲಾ ಎಸೆನ್ಸ್ ಕೂಡ ಹಾಕಿದೆ. ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಟಿದ್ದೀನಿ. ನಾನು ಈಗಲೇ ಸಿರಪ್ನ ಹಾಕಿಲ್ಲ, ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಲಿಗೂ ಬೆಲ್ಲಕ್ಕೂ ಮಿಕ್ಸ್ ಆಗಲ್ಲ ಅದಕ್ಕೆ. ಮತ್ತು ಈ ಕಡೆ ಇನ್ನೊಂದು ಪ್ಯಾನ್ಗೆ ಬೆಳ್ಳುಳ್ಳಿ ರೈಸ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಶೇಂಗಾ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡಿದ್ನಲ್ಲ ಅದನ್ನು, ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಇಷ್ಟನ್ನೇ ಹಾಕಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಫಟಾಫಟ್ 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. ಮತ್ತು ಯಾರಿಗೆಲ್ಲ ಶೀತ ಆಗಿರುತ್ತೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಯೆಲ್ಲ ಕೆಟ್ಟಿದೆ, ನನಗೆ ಜ್ವರ ಬಂದಿದೆ ಆ ಥರ ಅನ್ನೋವಂಥವ್ರಿಗೂ ಕೂಡ ಈ ರೈಸ್ ತುಂಬಾ ಚೆನ್ನಾಗಿದೆ. ಪ್ಲೀಸ್ ನೀವು ಒಮ್ಮೆ ಮಾಡಿಕೊಂಡು ನನಗೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ನೋಡಿ, ರೆಡಿ ಹಾಗೆ ಹೋಯಿತು. ಇಷ್ಟೇ, ಇದಕ್ಕೆ ರೈಸ್ನ ಕಲಿಸ್ಬಿಟ್ರೆ ಮುಗೀತು. ಫಟಾಫಟ್ 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. ಇಷ್ಟೇ, ಈ ಕಡೆ ಪಾಯಸ ರೆಡಿ ಆಯ್ತಲ್ವ, ಸಿರಮ್ಮು ಕೂಡ ರೆಡಿ ಆಗಿತ್ತಲ್ವ, ಸೊ ನಾನು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಚೆನ್ನಾಗಾಗಿತ್ತು ಪಾಯಸ. ಇಷ್ಟೇ ಇದು ರೆಸಿಪಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.